ಚಿತ್ರಣ ಹಾಕಿದೀನಿ ಅಲ್ವಾ, ಈ ಚಿತ್ರಣದ ಕೆಳಗಡೆ ಎಲ್ಲ ಏನೇನೋ ಇದೆ. ಈಗ ನೋಡೋಣ ನಾವೀಗ ಗಣಿತದಲ್ಲಿ 4 ಮೂಲಭೂತ ಕ್ರಿಯೆಗಳಿದೆ. ಒಂದೇದು ಯಾವುದು ಮೊನ್ನೆ? ಎರಡನೇದು ಯಾವುದು ಕಂದ? ಮೂರನೇದು ಯಾವುದು? ವೆರಿ ಗುಡ್. ಸಂಕಲನದ ಚಿಹ್ನೆ ಯಾವುದು? ವ್ಯವಕಲನದ ಚಿಹ್ನೆ ಯಾವುದು? ಗುಣಾಕಾರದ ಚಿಹ್ನೆ ಯಾವುದು? ಭಾಗಾಕಾರದ ಚಿಹ್ನೆ ಯಾವುದು? ಡಿವೈಡೆಡ್ ಬೈ. ಈಗ ನೀವು ಓಕೆ, ಈಗ ನೋಡಿ ಇಲ್ಲಿ ಇದು ಯಾವ ಚಿಹ್ನೆ ಹರ್ಷಿತಾ? ಈ ಚಿಹ್ನೆ ಯಾವುದು? ಇಲ್ಲಿ ನೋಡು, 8. 12 ನಾಲ್ಕಲಿ 28. 12 ನಾಲ್ಕಲಿ ಹರ್ಷಿತಾ 12 ನಾಲ್ಕಲಿ ಕಂದ 48 ಅಲ್ವೇನಪ್ಪ? ಮೌನ ಈಗ 6 ವೆರಿ ಗುಡ್. ಸಿರಿಗೌಡ 9 ಹಾ, ಚಿನಾಲಿಕೇತ್ 8 ಹಾ, ನೆಕ್ಸ್ಟ್ 15 ವೆರಿ ಗುಡ್. 10 ವೆರಿ ಗುಡ್. ಈಗ ನಾವು ಗುಣಾಕಾರದ ಪ್ರಕ್ರಿಯೆನ ಹಿಂಗ್ ಮಾಡಿ ತೋರಿಸಿದೀವಲ್ವಾ, ಭಾಗಾಕಾರದ ಪ್ರಕ್ರಿಯೆನು ಮಾಡ್ತಾ ಹೋಗೋಣ. ಇಲ್ಲಿ ಎಷ್ಟಿದೆ? 24ನ ಯಾವ್ದ್ರಿಂದ ಭಾಗಿಸ್ತಿದೀವಿ? 6ರಿಂದ. 6 ಎಷ್ಟ್ಲಿ 24? 4 24. 3 ಎಷ್ಟ್ಲಿ 15? 4 ಎಷ್ಟ್ಲಿ 36? ಈಗ ಇದೇ ಪ್ರಕ್ರಿಯೆಯನ್ನ ನೀವು ಒಬ್ಬೊಬ್ರು ಕೂತ್ಕೊಂಡು ಮಾಡ್ಬೇಕು. ಮಾಡ್ತೀರಾ? ವೆರಿ ಗುಡ್. ಅದೇ ಪ್ರಕ್ರಿಯೆನ ಇದೇ ತರ ಮಾಡ್ಬೇಕು.